ಇನ್ನು ಲೋಕ ಭೇಟಿಯಲ್ಲಿ ಭರ್ಜರಿ ಕಾರ್ಯಾಚರಣೆಯೇ ನಡೆದಿದೆ. ಒಬ್ಬೊಬ್ಬ ಅಧಿಕಾರಿಗಳ ಮನೆಯಲ್ಲೂ ಲಕ್ಷಾಂತರ ಮೌಲ್ಯದ ವಸ್ತುಗಳು, ಚಿನ್ನಾಭರಣಗಳು ಸಿಕ್ಕಿವೆ. ಒಬ್ಬರಿಗಿಂತ ಒಬ್ಬರು ಮೇಲುಗೈ ಆಗಿದ್ದಾರೆ. ಯಾರ್ಯಾರ ಆಸ್ತಿ ಎಷ್ಟಿದೆ, ಚಿನ್ನಾಭರಣ ಎಷ್ಟಿದೆ ಅನ್ನೋದರ ಕಂಪ್ಲೀಟ್ ವಿವರವನ್ನ ನೋಡ್ತಾ ಹೋಗೋಣ. ಇನ್ನು ಲೋಕ ಅಧಿಕಾರಿಗಳು ಯಾರಿಗೆಲ್ಲ ಶಾಕ್ ನೀಡಿದ್ದಾರೆ ಅನ್ನೋದನ್ನ ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ತಿಪ್ಪೇಸ್ವಾಮಿ ನಗರ ಯೋಜನೆ ನಿರ್ದೇಶಕ ತಿಪ್ಪೇಸ್ವಾಮಿಗೆ ಸೇರಿದ 5 ಕಡೆ ಲೋಕ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಬೆಳ್ಳಂಬೆಳಗ್ಗೆ 1 ಸೈಟ್, 2 ಮನೆ, 7.5 ಎಕರೆ ಜಮೀನನ್ನ ಹೊಂದಿದ್ದು ಈಗಾಗಲೇ ದಾಖಲಾತಿಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಇನ್ನು ಸ್ಥಿರಾಸ್ತಿ ಅಂದಾಜು ಮೌಲ್ಯ 2.5 ಕೋಟಿ ಇದೆ ಅಂತ ದಾಖಲಾತಿಯಲ್ಲಿ ನಮೂದನ್ನು ಕೂಡ ಮಾಡಿಕೊಂಡಿದ್ದಾರೆ. ತಿಪ್ಪೇಸ್ವಾಮಿ ನಗರ ಯೋಜನೆ ನಿರ್ದೇಶಕ ಆಯ್ತ 8 ಲಕ್ಷ ಕ್ಯಾಶ್, 59 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ಕೂಡ ಈಗಾಗಲೇ ಲೋಕ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ತಿಪ್ಪೇಸ್ವಾಮಿಯವರ ಮನೆಯಲ್ಲಿ ಏನೆಲ್ಲ ವಸ್ತುಗಳು ಜಪ್ತಿಯಾಗಿದೆ, ಎಷ್ಟೆಲ್ಲ ಚಿನ್ನಾಭರಣ ಸಿಕ್ಕಿದೆ ಅನ್ನೋದನ್ನ ನೀವು ಕೂಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. 8 ಲಕ್ಷ ಕ್ಯಾಶ್, 59 ಲಕ್ಷದ ಚಿನ್ನಾಭರಣ ಪತ್ತೆಯಾಗಿದೆ. ಇನ್ನು ಸುಮಾರು 29 ಲಕ್ಷ ಮೌಲ್ಯದ ವಾಹನಗಳು ಕೂಡ ನಗರ ಯೋಜನಾ ನಿರ್ದೇಶಕ ತಿಪ್ಪೇಸ್ವಾಮಿ ಮನೆಯಲ್ಲಿ ಪತ್ತೆಯಾಗಿದೆ. ಒಟ್ಟಾರೆಯಾಗಿ ಬೆಳ್ಳಂಬೆಳಗ್ಗೆ ಲೋಕ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಇನ್ನು ಮೋಹನ್ ಕೆ ಅಬಕಾರಿ ಅಧೀಕ್ಷಕ ಈತನ ಮನೆಯಲ್ಲೂ ಕೂಡ ಅಧಿಕಾರಿಗಳು ರೇಡ್ ಮಾಡಿದ್ದು 5 ಸ್ಥಳಗಳಲ್ಲಿ ಶೋಧವನ್ನ ಅಧಿಕಾರಿಗಳು ನಡೆಸಿದ್ದಾರೆ. ಸುಮಾರು 5 ಸ್ಥಳಗಳಿಗೆ ಭೇಟಿ ನೀಡಿ ಶೋಧವನ್ನ ನಡೆಸಿದ್ದು 3 ಸೈಟ್, 2 ಮನೆಗಳು, 2.25 ಎಕರೆ ಜಮೀನನ್ನ ಈತ ಹೊಂದಿರುವಂತದ್ದು ಗೊತ್ತಾಗಿದೆ. ಮೋಹನ್ ಕೆ ಅಬಕಾರಿ ಅಧೀಕ್ಷಕ ಈತ ಎಲ್ಲ ಸೇರಿ ಒಟ್ಟು ಮೌಲ್ಯ 3.22 ಕೋಟಿಯನ್ನ ಹೊಂದಿದ್ದಾರೆ. ಲೋಕ ಅಧಿಕಾರಿಗಳು ಶಾಕ್ ನೀಡಿದ್ದು ಒಟ್ಟು ಚರಾಸ್ತಿಯ ಅಂದಾಜು ಮೌಲ್ಯ 1,17,898 ಕೋಟಿ ನಗದು ಈತನ ಮನೆಯಲ್ಲಿ ಪತ್ತೆಯಾಗಿದೆ. ಈಗಾಗಲೇ ದಾಖಲೆಗಳನ್ನು ಕೂಡ ವಶಪಡಿಸಿಕೊಂಡಿದ್ದು 44 ಲಕ್ಷಕ್ಕೂ ಅಧಿಕ ಚಿನ್ನಾಭರಣ, 35 ಲಕ್ಷ ಮೌಲ್ಯದ ವಾಹನಗಳು ಈತನ ಮನೆಯಲ್ಲಿ ಪತ್ತೆಯಾಗಿದ್ದು, ಮೋಹನ್ ಕೆ ಅಬಕಾರಿ ಅಧೀಕ್ಷಕ ಈಗಾಗಲೇ ಅಧಿಕ ಚಿನ್ನಾಭರಣ, ಕಾರ್ಗಳನ್ನು ಕೂಡ ವಶಪಡಿಸಿಕೊಂಡಿದ್ದು 35 ಲಕ್ಷ ರೂಪಾಯಿ ಬ್ಯಾಂಕ್ನಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಅನ್ನು ಕೂಡ ಮಾಡಿರ್ತಾರೆ. ಸುಮಾರು 35 ಲಕ್ಷ ರೂಪಾಯಿಯನ್ನ ಬ್ಯಾಂಕ್ನಲ್ಲಿ ಇಟ್ಟಿದ್ದು ಸ್ಥಿರ ಮತ್ತು ಚರಾಸ್ತಿ ಸೇರಿ ಒಟ್ಟು 4.37 ಕೋಟಿಯನ್ನ ಈತ ಹೊಂದಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿದ್ದು, ಈಗಾಗಲೇ ಕ್ಯಾಶ್ ಮತ್ತೆ ಚಿನ್ನಾಭರಣವನ್ನ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದು, ದಾಖಲಾತಿಗಳನ್ನು ಕೂಡ ವಶಪಡಿಸಿಕೊಂಡು ಅಧಿಕಾರಿಗಳ ದಾಖಲಾತಿಗಳಲ್ಲಿ ನಮೂದು ಮಾಡಿಕೊಂಡಿದ್ದಾರೆ. ಒಟ್ಟು ಸ್ಥಿರ ಮತ್ತು ಚರಾಸ್ತಿ ಸೇರಿ ಒಟ್ಟು ಮೌಲ್ಯ 4.37 ಕೋಟಿ. ಇನ್ನು ಕೃಷ್ಣವೇಣಿ ಎಂಸಿ ಹಿರಿಯ ಭೂ ವಿಜ್ಞಾನಿ ಈಕೆಯ ಮನೆಯಲ್ಲೂ ಕೂಡ ಲೋಕ ಅಧಿಕಾರಿಗಳು ರೇಡ್ ನಡೆಸಿದ್ದು ಒಟ್ಟು 5 ಸ್ಥಳಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಶೋಧವನ್ನ ನಡೆಸಿದ್ದಾರೆ. 3 ನಿವೇಶನಗಳು, ಸುಮಾರು ಬೆಂಗಳೂರಿನ ಯಲಹಂಕದಲ್ಲಿ ಈಕೆ 1 ಫ್ಲಾಟ್ ಅನ್ನ ಹೊಂದಿದ್ದಾರೆ. ಸುಮಾರು 3 ನಿವೇಶನಗಳನ್ನ ಹೊಂದಿದ್ದು ನಿರ್ಮಾಣ ಹಂತದಲ್ಲಿರುವ ವಾಣಿಜ್ಯ ಸಂಕೀರ್ಣ. ಒಟ್ಟಾರೆಯಾಗಿ ಈಕೆಯ ಮನೆಯಲ್ಲೂ ಕೂಡ ಹಲವಾರು ರೀತಿಯ ಚಿನ್ನಾಭರಣ, ದುಡ್ಡನ್ನು ಕೂಡ ವಶಪಡಿಸಿಕೊಂಡಿದ್ದು, ಸುಮಾರು 26 ಎಕರೆ ಕೃಷಿ ಜಮೀನಿನಲ್ಲಿ ಕಾಫಿ ಪ್ಲಾಂಟೇಶನ್ ಅನ್ನು ಕೂಡ ಈಕೆ ಹೊಂದಿದ್ದಾರೆ. ಕೃಷ್ಣವೇಣಿ ಎಂಸಿ ಹೊಂದಿದ್ದು ಎಲ್ಲ ಸೇರಿ ಒಟ್ಟು ಮೌಲ್ಯ 10.41 ಕೋಟಿ ರೂಪಾಯಿ. ಸುಮಾರು ಎಲ್ಲ ಸೇರಿ ಒಟ್ಟು ಮೌಲ್ಯವನ್ನ ನೀವು ಗಮನಿಸ್ತಾ ಇರಬಹುದು. 10.41 ಕೋಟಿ ರೂಪಾಯಿಯನ್ನ ಹೊಂದಿದ್ದು ಒಟ್ಟು ಚರಾಸ್ತಿಯ ಅಂದಾಜು ಮೌಲ್ಯ 56.45 ಲಕ್ಷ ನಗದು. ಒಟ್ಟಾರೆಯಾಗಿ ನಗದು ಮತ್ತು ಚಿನ್ನಾಭರಣವನ್ನು ಕೂಡ ವಶಪಡಿಸಿಕೊಂಡಿದ್ದು ಸುಮಾರು 66.71 ಲಕ್ಷ ರೂಪಾಯಿ ಬೆಲೆ ಬಾಳುವ ಚಿನ್ನಾಭರಣಗಳು ಈಕೆಯ ನಿವೇಶನದಲ್ಲಿ ಮನೆಯಲ್ಲಿ ಸಿಕ್ಕಿದ್ದು, 60 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ ವಾಹನಗಳನ್ನ ಈಕೆ ಹೊಂದಿದ್ದಾರೆ. ಇನ್ನು 24.40 ಲಕ್ಷ ರೂಪಾಯಿ ಬೆಲೆ ಬಾಳುವ ಗೃಹೋಪಯೋಗಿ ವಸ್ತುಗಳು ಕೂಡ ಈಕೆಯ ಮನೆಯಲ್ಲಿ ಕಾಣಿಸಿಕೊಂಡಿದ್ದು ಎಲ್ಲ ಸೇರಿ ಒಟ್ಟು ಮೌಲ್ಯ 1.51 ಕೋಟಿ ರೂಪಾಯಿ. ಸುಮಾರು 1.51 ಕೋಟಿ ರೂಪಾಯಿ ಹೊಂದಿದ್ದು ಸ್ಥಿರಾಸ್ತಿ ಹಾಗೂ ಚರಾಸ್ತಿ ಸೇರಿ ಒಟ್ಟು 11
11.93 ಕೋಟಿ ಒಟ್ಟು ಸ್ಥಿರಾಸ್ತಿ ಮತ್ತು ಚರಾಸ್ತಿಯನ್ನ ಈಕೆ ಕೃಷ್ಣವೇಣಿ ಎಂಸಿ ಹಿರಿಯ ಭೂ ವಿಜ್ಞಾನಿ ಹೊಂದಿದ್ದು ಈಗಾಗಲೇ ದಾಖಲಾತಿಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ನಮೂದು ಮಾಡಿಕೊಂಡಿದ್ದಾರೆ. ಇನ್ನು ಮಹೇಶ್ ಎಂಡಿ ಕಾವೇರಿ ನೀರಾವರಿ ನಿಗಮ ಈತನ ಮನೆಯಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದು ಒಟ್ಟು 7 ಸ್ಥಳಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಸುಮಾರು ಈತನಿಗೆ ಸೇರಿದ 7 ಕಡೆ ದಾಳಿಯನ್ನ ನಡೆಸಿದ್ದು ಚರಾಸ್ತಿ ಹಾಗೂ ಸ್ಥಿರಾಸ್ತಿ ಸೇರಿ ಒಟ್ಟು 6.89 ಕೋಟಿ ಹೊಂದಿದ್ದು 25 ನಿವೇಶನ, 1 ವಾಸದ ಮನೆ, 25 ಎಕರೆ ಕೃಷಿ ಜಮೀನನ್ನ ಈತ ಹೊಂದಿದ್ದಾನೆ. ಸುಮಾರು 25 ನಿವೇಶನವನ್ನ ಹೊಂದಿದ್ದು ಸ್ಥಿರಾಸ್ತಿಯ ಅಂದಾಜು ಮೌಲ್ಯ 4.76 ಲಕ್ಷ ಸ್ಥಿರಾಸ್ತಿಯ ಅಂದಾಜು ಮೌಲ್ಯ. ಇನ್ನು ಒಟ್ಟು ಚರಾಸ್ತಿ ಅಂದಾಜು ಮೌಲ್ಯ 2.12 ಕೋಟಿಯನ್ನ ಈತ ಹೊಂದಿದ್ದು ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಈತನ ಮನೆಯಲ್ಲೂ ಕೂಡ ದಾಳಿ ಮಾಡಿ 1,82,284 ನಗದು ಪತ್ತೆಯಾಗಿದ್ದು 15 ಲಕ್ಷದ ಚಿನ್ನಾಭರಣ ಪತ್ತೆಯಾಗಿದೆ. ಸುಮಾರು 15 ಲಕ್ಷದ ಚಿನ್ನಾಭರಣ ಈತನ ಮನೆಯಲ್ಲಿ ಪತ್ತೆಯಾಗಿದ್ದು ಸುಮಾರು 25 ಲಕ್ಷ ಬೆಲೆ ಬಾಳುವ ವಾಹನಗಳನ್ನ ಇವರು ಉಪಯೋಗಿಸ್ತಾ ಇರ್ತಾರೆ. ಇನ್ನು ಕಾವೇರಿ ನೀರಾವರಿ ನಿಗಮದ ಮಹೇಶ್ ಎಂಡಿ ಮನೆಯಲ್ಲೂ ಕೂಡ ಲೋಕಾಧಿಕಾರಿಗಳು ರೇಡ್ ಮಾಡಿದ್ದು 1.71 ಕೋಟಿ ಬೆಲೆ ಬಾಳುವ ಇತರೆ ವಸ್ತುಗಳು ಕೂಡ ಈತನ ಮನೆಯಲ್ಲಿ ಪತ್ತೆಯಾಗಿದೆ. ಒಟ್ಟಾರೆಯಾಗಿ ಲೋಕಾಯುಕ್ತ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಗೆ ಇಳಿದಿದ್ದು ಹಲವರ ಮನೆಯಲ್ಲಿ ರೇಡ್ ನಡೆಸಿದ್ದಾರೆ. ಚಿನ್ನಾಭರಣ, ಸ್ಥಿರಾಸ್ತಿ, ಚರಾಸ್ತಿಯ ಲೆಕ್ಕಾಚಾರವನ್ನು ಕೂಡ ಮಾಡಿದ್ದು ಈಗಾಗಲೇ 1.71 ಕೋಟಿ ಬೆಲೆ ಬಾಳುವ ಇತರ ವಸ್ತುಗಳು ಮಹೇಶ್ ಎಂಡಿ ಕಾವೇರಿ ನೀರಾವರಿ ನಿಗಮ ಈತನ ಮನೆಯಲ್ಲಿ ಜಪ್ತಿಯಾಗಿವೆ.